रामाय रामभद्राय रामचंद्राय वेदसे रघुनाथाय नाथाय सीताया पदे नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशिये हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ओम। अथातो ब्रह्मजिज्ञासा। ಓಂ ಆಯಿತು. ದ್ರೌಪದಿ ಸ್ವಯಂವರ ಆಯಿತು, ಅವಳನ್ನು ಕರ್ಕೊಂಡು ಬಂದದ್ದಾಯಿತು. ಧೃಷ್ಟದ್ಯುಮ್ನ ಬ್ರಾಹ್ಮಣರಲ್ಲ, ಅವರು ಕ್ಷತ್ರಿಯರೇ ಅಂತ ದ್ರುಪದ ರಾಜರಿಗೆ ರಿಪೋರ್ಟ್ ಕೊಟ್ಟಾಯಿತು. ದ್ರುಪದ ರಾಜರು ಪರೀಕ್ಷೆ ಮಾಡಿ ಆಯಿತು, ಕ್ಷತ್ರಿಯರೇ ಅಂತ ಕಂಡುಕೊಂಡದ್ದಾಯಿತು, ಕೇಳಿಯೂ ಆಯಿತು. ಇವರೆಲ್ಲ ವಿಷಯ ಹೇಳಿ ಆಗಿ ಅರ್ಜುನನೇ ಅದು ವರಿಸಿದ್ದು ಅಂತ ಗೊತ್ತಾದ ಕೂಡಲೇ ದ್ರುಪದ ರಾಜರಿಗೆ ಬಹಳ ಸಂತೋಷ ಆಯಿತು. ಆಗಿ ಇನ್ನೇನು ಅಂತೇಳಿದರೆ ತನ್ನ ಜನ್ಮ ಸಾರ್ಥಕ ಆಯಿತು ಅಂತ ನಿಟ್ಟುಸಿರು ಬಿಡುವಾಗ ಅಂತೇಳಿದರೆ ಭಾಳ ಸಂತೋಷದಲ್ಲಿ, ನಿಟ್ಟುಸಿರಲ್ಲ ಭಾಳ ಸಂತೋಷದಲ್ಲಿ ಇರುವಾಗ ಇನ್ನೊಂದು ಸಮಸ್ಯೆ ಬಂತು. ಏನಂತೇಳಿದರೆ ಮರುದಿವಸ ಕರೆಸಿದರು ದ್ರುಪದ ರಾಜರು ಪಾಂಡವರನ್ನು, ಮಗಳನ್ನು, ಎಲ್ಲರನ್ನ ಅಂತೇಳಿದರೆ ಇನ್ನೀಗ ಮದುವೆ ಏನು ಸಂಗತಿ ಅಂತೆಲ್ಲ ಮಾತಾಡುವ ಅಂತ ಹೇಳ್ಕೊಂಡು ಆವಾಗಲೇ ಟೆಸ್ಟ್ ಮಾಡಿದ್ದು. ಸೊ ಆಯ್ತಲ್ಲ, ಟೆಸ್ಟೆಲ್ಲ ಆದಮೇಲೆ ವಿಷಯ ಗೊತ್ತಾದ ಮೇಲೆ ಏನಾಯ್ತು, ಈಗ ಯಾರು ಮದುವೆ ಆಗೋದು ಅಂತ ಪ್ರಸ್ತಾಪ ಮಾಡಿದಾಗ ಧರ್ಮರಾಜ ಹೇಳ್ತಾನೆ ಏನಂತೇಳಿದರೆ ನಾವು ಎಲ್ಲರೂ ಮದುವೆ ಆಗೋದು ಅಂತ ಆಲೋಚನೆ ಮಾಡಿದ್ದೇವೆ ಅಂತ ಹೇಳಿದ್ಕೂಡಲೇ ದ್ರುಪದ ರಾಜನಿಗೆ ಬಹಳ ಆಶ್ಚರ್ಯ ಆಗ್ತದೆ. ಧರ್ಮರಾಜ ಹೇಳ್ತಾನೆ, ನೋಡಪ್ಪ, ನನ್ನ ಮನಸ್ಸಿನಲ್ಲಿ ಶುದ್ಧ ಮನಸ್ಸದು, ಕಲ್ಮಶವೇ ಇಲ್ಲ. ಅದರಲ್ಲಿ ಕಲ್ಮಶ ಇಲ್ಲದ ಮನಸ್ಸಿನಲ್ಲಿ ಇಂಥ ಯೋಚನೆ ಬಂತು ಅಂತೇಳಿದರೆ ಯಾತಕ್ಕೋ ಒಂದು ಕಾರಣ ಇದ್ದೇ ಬಂದಿರಬೇಕು ಅದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅದು ಖಂಡಿತ. ಆದ್ದರಿಂದ ಇದು ಏನು ಒಂದು ವಿಷಯದಲ್ಲಿ ಸಂದೇಹ ಬೇಡ ಅಂತೇಳಿದರೆ ಇದು ಸರಿಯಾಗಿಯೇ ಇದೆ ಅಂತ ಹೇಳ್ಕೊಂಡು ಹೇಳಿದರು. ದ್ರುಪದ ರಾಜರಾಗಲಿ ಧೃಷ್ಟದ್ಯುಮ್ನಾಗಲಿ ಸುತರಾಮ್ ಒಪ್ಪಲೇ ಇಲ್ಲ ಅಂತ ಹೇಳಿದ ಆವಾಗ ಇನ್ನೇನಪ್ಪ ಇದು ದೊಡ್ಡ ಸಮಸ್ಯೆ ಎದುರಾಯಿತಲ್ಲ, ಹೇಗೆ ಇದಕ್ಕೆ ಸಮಸ್ಯೆಗೆ ಪರಿಹಾರ ಏನು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರುವಾಗ ಸಮಸ್ಯೆಗೆ ಪರಿಹಾರ ಕೊಡುವವರು ಬಂದೇ ಬಿಟ್ಟರು. ಭಗವಂತ ವೇದವ್ಯಾಸರು ಬಂದರು, ಹೇಳಿದರು ದ್ರುಪದ ರಾಜನಿಗೆ ಮದುವೆ ಮಾಡಿ ಕೊಡು, ಏನು ನಿನಗೆ ಅಂತ. ದ್ರುಪದ ರಾಜರು ಹೇಳ್ತಾರೆ, 5 ಜನರಿಗ? ಹೌದು. ಏನು ಯೋಚನೆ ಮಾಡ್ತಿದ್ದಿ, ಅವರು ಯಾರಂತ ತಿಳ್ಕೊಂಡಿದ್ದಿ ಅಂತೆಲ್ಲ ಹೇಳ್ತಾರೆ. ಅವರೆಲ್ಲ ಯಮಧರ್ಮರಾಯ, ಆಮೇಲೆ ವಾಯುದೇವರು, ಇಂದ್ರ, ಆಮೇಲೆ ಅಶ್ವಿನಿ ದೇವತೆಗಳು. ಹಾಗಿರುವಾಗ ಯಾಕೆ ಯೋಚನೆಯೇ ಮಾಡಲಿಕ್ಕಿಲ್ಲಪ್ಪ, ಮದುವೆ ಮಾಡಿ ಕೊಡು. ಆಮೇಲೆ ನಿನ್ನ ಮಗಳು ಕೂಡ ನೀನು ಎಣಿಸಿದ್ದಿ ನಿನ್ನ ಮಗಳು ಅಂತ. ನಿನ್ನ ಮಗಳಲ್ಲಿ ಇವರಿದ್ದಾರಲ್ಲ 5 ಜನ, ಅವರ ಹೆಂಡಂದಿರು ಇದ್ದಾರೆ. ಯಮಧರ್ಮರಾಯನ ಹೆಂಡತಿ ಶ್ಯಾಮಲಾದೇವಿ ನಿನ್ನ ಮಗಳಲ್ಲಿದ್ದಾಳೆ. ಆಮೇಲಿಂದ ವಾಯುದೇವರ ಹೆಂಡತಿ ಭಾರತೀ ದೇವಿ ನಿನ್ನ ಮಗಳಲ್ಲಿದ್ದಾಳೆ. ಆಮೇಲಿಂದ ಅರ್ಜುನನ ಹೆಂಡತಿ ಶಚಿದೇವಿ ನಿನ್ನ ಮಗಳಲ್ಲಿದ್ದಾಳೆ. ಅಶ್ವಿನಿ ದೇವತೆಗಳ ಹೆಂಡತಿ ಉಷಾದೇವಿ ನಿನ್ನ ಮಗಳಲ್ಲಿದ್ದಾಳೆ ಅಂತ ಹೇಳಿ ಅವರವರ ಸ್ತ್ರೀಯರನ್ನು ನಿನ್ನ ಮಗಳ ಮೂಲಕ ಅವರು ಮದುವೆ ಆಗ್ತಾರೆ ಅಂತ ಹೇಳಿದರೆ ಅದು ದ್ರುಪದ ರಾಜನ ತಲೆಗೆ ಹೋಗಲಿಲ್ಲ. ದ್ರುಪದ ರಾಜ ಹೇಳ್ತಾನೆ, ಇಲ್ಲ, ಇದು ನನಗೆ ಸಮ್ಮತ ಆಗಲಿಲ್ಲ ಅಂತ. ವೇದವ್ಯಾಸರ ಮಾತಿಗೆ ದ್ರುಪದ ರಾಜ ಏನಂತ ಹೇಳಿದರೆ, ಹೌದು ವೇದವ್ಯಾಸರು ಭಗವಂತ ಅಂತ ಗೊತ್ತಿದೆ, ಆಮೇಲಿಂದ ಅವರ ಮಾತನ್ನು ಅಲ್ಲಗಳೆಯಬಾರದು ಅಂತ ಗೊತ್ತಿದೆ, ಆದರೂ ಲೋಕದಲ್ಲಿಯೇ ಒಂದು ಇಲ್ಲದ ಒಂದು ವ್ಯವಸ್ಥೆ, ತಾನು ಮದುವೆ ಮಾಡಿಕೊಡುವುದು ಈ 5 ಜನ ಪಾಂಡವರಿಗೆ ತನ್ನ ಮುದ್ದಿನ ಮಗಳನ್ನು ಅಂತ ದ್ರುಪದ ರಾಜರಿಗೆ ಅದು ಆ ಕಸಿವಿಸಿ ಆದದ್ದು ಸರಿ ಆಗ್ತಾನೇ ಇಲ್ಲ. ಅದನ್ನು ನೋಡಿದರು ವೇದವ್ಯಾಸರು. ನೋಡಿ ಏನು ಮುಂದೆ ಮಾಡ್ತಾರೆ ಅಂತ ನೋಡುವ. ಈಗ 156ನೇ ಶ್ಲೋಕ ಸುಲೋಚನಕ. 156ನೇ ಶ್ಲೋಕ. ದಿವ್ಯಮಹಿ ದರ್ಶನಮಿದಂ ತವ ದತ್ತ ಮಧ್ಯ ಪಶ್ಯಾಶು ಪಾಂಡುತನಯಾನ್ ದಿವ್ಯ ಸಂಸ್ಥಿತಾಂ ತ್ವಂ ಏತಾಂ ಚ ತೇ ದುಹಿತರಂ ತದೈ ಪೃಥಕ್ತ್ವಾಂ ಅಲ್ಲಕ್ಷಣೈಃ ಸಹ ತಥಾ ಕುರುತೆ ಯಥೇಷ್ಟಂ. ಈಗ ನಿನಗೆ ದಿವ್ಯಜ್ಞಾನ ಕೊಡಲ್ಪಟ್ಟಿದೆ,
ಸ್ವರ್ಗದಲ್ಲಿ ಮೂಲ ರೂಪದಿಂದ ಇರತಕ್ಕ ಪಾಂಡು ಚಕ್ರವರ್ತಿಯ ಮಕ್ಕಳನ್ನು ನೀನು ಬೇಗನೆ ನೋಡು. ಈ ನಿನ್ನ ಮಗಳನ್ನು ಈ ಭಾರತೀ ಶ್ಯಾಮಲಾ ಶಚಿ ಉಷಾದೇವಿ ಇವರ ಲಕ್ಷಣಗಳಿಂದ ವಿಶಿಷ್ಟಳಾಗಿ ಪ್ರತ್ಯೇಕವಾಗಿ ಆ ಮರುತ್ ಇಂದ್ರಾದಿಗಳ ರೂಪಗಳಿಂದ ಕೂಡಿಕೊಂಡು ಭಾರತ್ಯಾದಿ 5 ರೂಪಗಳುಳ್ಳವಳನ್ನಾಗಿ ನೋಡು. ಅನಂತರದಲ್ಲಿ ನಿನ್ನ ಇಷ್ಟದಂತೆ ಮಾಡು ಎಂದು ಹೇಳಿದರು. ದಿವ್ಯಂ ಹಿ ದರ್ಶನಮಿದಂ ತವ ದತ್ತ ಮಧ್ಯ ಪಶ್ಯಾಶು ಪಾಂಡುತನಯಾ ದಿವಿ ಸಂಸ್ಥಿತಾನ್ ತ್ವಂ. ಏತಾಂ ಚ ತೇ ದುಹಿತರಂ ಸಹ ತೈ ಪೃಥಕ್ಸ್ತಾಂ ತಲ್ಲಕ್ಷಣೈ ಸಹ ತತಃ ಕುರುತೆ ಯಥೇಷ್ಟಂ. ವೇದವ್ಯಾಸರು ಹೇಳ್ತಾರೆ, ಗೊತ್ತಾಯಿತು. ಯಾಕಂದರೆ ಹುಡುಗಿಯ ತಂದೆ ಬಹಳ ಯೋಚನೆ ಮಾಡ್ತಾರೆ ಹುಡುಗಿಯನ್ನು ಮದುವೆ ಮಾಡಿ ಕೊಡುವಾಗ. ಯಾಕಂತೇಳಿದ್ರೆ ಮದುವೆ ಮಾಡಿ ಕೊಟ್ಟ ಮೇಲೆ ಇಡೀ ಜೀವನ ಅವ್ರ ಜೊತೆಗೆ ಬದುಕಬೇಕಲ್ವ. 5 ಜನರ ಜೊತೆಗೆ ತನ್ನ ಮಗಳು ಹೇಗೆ ಬದುಕುತ್ತಾಳೆ ಅನ್ನುವಂಥದ್ದು ಸಮಸ್ಯೆ ದ್ರುಪದ ರಾಜನ ತಲೆಯಲ್ಲಿ ಹೊಕ್ಕಿ ಏನು ಮಾಡಿದರೂ ಸರಿಯಾಗುವುದೇ ಇಲ್ಲ ಅಂತ ಗೊತ್ತಾದಾಗ ವೇದವ್ಯಾಸರು ಹೇಳ್ತಾರೆ, ದ್ರುಪದ ರಾಜ ನಿನಗೆ ದಿವ್ಯ ದೃಷ್ಟಿ ಕೊಟ್ಟಿದ್ದೇನೆ. ದಿವ್ಯಂ ಹಿ ದರ್ಶನಂ, ದಿವ್ಯಂ ಹಿ ದಿವ್ಯ ದೃಷ್ಟಿ ಕೊಟ್ಟಿದ್ದೇನೆ, ದರ್ಶನಂ ನೋಡು. ಅದರಿಂದ ಯಾರನ್ನು ನೋಡು? ಮೊದಲು ಪಾಂಡವರನ್ನು ನೋಡು. ದರ್ಶನಂ ಇದಂ ತವ ದತ್ತಂ ಅದ್ಯ, ನಿನ್ನ ಮಗಳನ್ನು ಯಾರಿಗೆ ಕೊಡಬೇಕೋ ತವ ದತ್ತಂ. ತವ ದತ್ತಂ ಅಂದರೆ ದಿವ್ಯವಾದ ದೃಷ್ಟಿಯನ್ನು ತವ ದತ್ತಂ ನಿನಗೆ ಕೊಡಲ್ಪಟ್ಟಿದೆ ನನ್ನಿಂದ. ಇದಂ ನೋಡಪ್ಪ, ಈಗ ನೋಡು. ಈಗ ನೀನು ನೋಡ್ತಾ ಇರುವಂಥದ್ದು ನಿನ್ನ ಸಾಮಾನ್ಯ ಕಣ್ಣುಗಳಿಂದಲ್ಲ, ದಿವ್ಯ ದೃಷ್ಟಿಯಿಂದ ನಿನಗೆ ಕಾಣ್ತಾ ಇದೆ. ನೋಡು ಈಗ. ತವ ದತ್ತಂ ನಿನಗೆ ಕೊಟ್ಟಿದ್ದೇನೆ, ಅದ್ಯ ಈಗ. ಪಶ್ಯ ಆಶು ಈಗ ನೋಡು. ನೋಡು ಕೂಡಲೇ. ಪಶ್ಯ ಆಶು, ಪಶ್ಯ ಅಂದರೆ ನೋಡು, ಆಶು ಅಂದರೆ ಕೂಡಲೇ. ಪಾಂಡುತನಯಾನ್ ಆ ಪಾಂಡವರನ್ನು ನೋಡು. ಯಾರಿಗೆ ನಿನ್ನ ಮಗಳನ್ನು ಮದುವೆ ಮಾಡಿ ಕೊಡಬೇಕೋ ಅವರನ್ನು ನೋಡು. ಅವರು ಎಲ್ಲಿದ್ದಾರೆ ಅಂತ ನೋಡು. ಎಲ್ಲಿದ್ದಾರೆ ಅವರು? ದಿವಿ ಸಂಸ್ಥಿತಾನ್, ದೇವಲೋಕದಲ್ಲಿದ್ದಾರಪ್ಪ. ಕಾಣ್ತಾ ಇದ್ದಾರಾ ನಿನಗೆ? ಕಾಣ್ತಾ ಇದ್ದಾರಾ? ದೇವೇಂದ್ರ ಕಾಣ್ತಾ ಇದ್ದಾನ? ಯಮಧರ್ಮರಾಯ ಕಾಣಿಸ್ತಾನ? ವಾಯುದೇವರು ಕಾಣಿಸ್ತಾ ಇದ್ದಾರಾ? ಅಶ್ವಿನಿ ದೇವತೆಗಳು ಕಾಣಿಸ್ತಾ ಇದ್ದಾರಾ? ದಿವಿ ಸಂಸ್ಥಿತಾನ್, ದೇವಲೋಕದಲ್ಲಿ ಇದ್ದಾರೆ ಇವರು, ನಿನ್ನ ಅಳಿಯಂದಿರು. ದಿವಿ ಅಂದರೆ ದೇವಲೋಕದಲ್ಲಿ, ದಿವಿ. ಸಂಸ್ಥಿತಾನ್ ದೇವಲೋಕದಲ್ಲಿ, ಸ್ವರ್ಗಲೋಕದಲ್ಲಿ ಎಲ್ಲ ಒಂದೇ. ಸೊ ದಿವಿ ಸಂಸ್ಥಿತಾನ್, ಸಂಸ್ಥಿತಾನ್, ಸಂಸ್ಥಿತಾನ್. ಸ್ಥಿತಾನ್ ಅಂದರೆ ಇರುವವರು, ಸಂಸ್ಥಿತಾನ್ ಅಂದರೆ ಚೆನ್ನಾಗಿ ಇದ್ದಾರೆ. ಯಾವ ಲೋಕದಲ್ಲಿದ್ದಾರಪ್ಪ? ನೋಡ್ತಾ ಇದೆಯಲ್ಲ, ಕಾಣ್ತಾ ಇದ್ದಾರ ನಿನಗೆ? ಆಮೇಲಿಂದ ತ್ವಂ ನೋಡು. ಏತಾಂಚತೆ ಆಮೇಲಿಂದ ನಿನ್ನ ಮಗಳನ್ನು ನೋಡು. ಏತಾಂ ಅಂತೇಳಿದರೆ ಅವರ ಈಗ ಯಾರು ಅಳಿಯಂದಿರುಗಳು ಇದ್ದಾರಾ ಅವರ ಹೆಂಡತಿಯಂದಿರೆಲ್ಲ ನಿನ್ನ ಮಗಳಲ್ಲಿ ಇದ್ದಾರಾ ನೋಡು. ಏತಾಂ ಆ ಎಲ್ಲ ಸ್ತ್ರೀಯರನ್ನು ನೋಡು. ಏತಾಂ ಚತೆ ದುಹಿತರಂ ನಿನ್ನ ದುಹಿತರಂ ಅಂದರೆ ಮಗಳಲ್ಲಿ, ನಿನ್ನ ಮಗಳನ್ನು ಸಹ ನೋಡು. ದುಹಿತರಂ ನಿನ್ನ ಮಗಳನ್ನು ನೋಡು. ಆ ನಿನ್ನ ಮಗಳಲ್ಲಿ ಆ ಎಲ್ಲ ಸ್ತ್ರೀಯರಿದ್ದಾರಾ ಅವರ ಹೆಂಡತಿಯಂದಿರು ನೋಡು. ಸಹ ತೈ ಪೃಥಕ್ ಸ್ಥಾಂ, ತೈ ಪೃಥಕ್ ಸ್ಥಾಂ ಅಂತೇಳಿದರೆ ಪೃಥಕ್ ಅಂತೇಳಿದರೆ ಶ್ಯಾಮಲಾದೇವಿಯ ಲಕ್ಷಣಗಳು ಆಮೇಲೆ ಶಚಿದೇವಿಯ ಲಕ್ಷಣಗಳು ಬೇರೆಯೇ, ಬೇರೆ ಬೇರೆ ಅವರವರದ್ದೇ ಲಕ್ಷಣಗಳನ್ನು ಹೊಂದಿಕೊಂಡು, ಓ ಇದು ಶ್ಯಾಮಲಾದೇವಿ ಅಲ್ವಾ, ಇದು ಶಚಿದೇವಿ ಅಲ್ವಾ, ಇದು ಭಾರತೀ ದೇವಿ ಅಲ್ಲ ಅಂತೇಳಿದರೆ ಬೇರೆ ಬೇರೆಯೇ ಕಾಣಿಸ್ತಾರೆ. ಪೃಥಕ್ ಸ್ಥಾಂ. ಸೊ ಅಂತೇಳಿದರೆ ನಿನ್ನ ಹುಡುಗಿಯಲ್ಲಿ, ನಿನ್ನ ಮಗಳಲ್ಲಿ ಈ 5 ಜನ ಸ್ತ್ರೀಯರನ್ನು ನೋಡ್ತಾ ಇದೆಯಾ? ಅದರಲ್ಲಿ ಒಬ್ಬಳು ಅದರಲ್ಲಿ ಪ್ಯಾಸಿವ್, ಯಾರು? ಪಾರ್ವತಿ ದೇವಿ. ಅವಳು ಸುಮ್ಮನೆ ಕೂತಿದ್ದಾಳೆ, ಬಿಟ್ಬಿಡು. ಇನ್ನು 4 ಜನ ಸ್ತ್ರೀಯರನ್ನು ನೋಡ್ತಾ ಇದೆಯಾ? ಅವರ ಹೆಂಡತಿಯಂದಿರಪ್ಪ. ಆ ದೇವಲೋಕದಲ್ಲಿ ನೀನೀಗ ಯಾರನ್ನು ನೋಡಿದೆಯೋ ಅವರ ಹೆಂಡತಿಯಂದಿರು ಇವರು ಅವರು ದೇವಲೋಕದಲ್ಲಿದ್ದಾರೆ, ಇವರು ದೇವಲೋಕದಲ್ಲಿದ್ದಾರೆ. ನೋಡಿದೆಯಾ ನೀನು?
ತಲ್ಲಕ್ಷಣೈ ಸಹ ಪೃಥಕ್ ಸ್ಥಾಂ ತಲ್ಲಕ್ಷಣೈ. ಪೃಥಕ್ 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 ಅಂದರೆ ಬೇರೆ ಬೇರೆಯೇ. ಭೀಮಸೇನನ ಲಕ್ಷಣವೇ ಬೇರೆ, ಅಂದರೆ ವಾಯುದೇವರ ಲಕ್ಷಣವೇ ಬೇರೆ, ಯಮಧರ್ಮರಾಯನ ಲಕ್ಷಣವೇ ಬೇರೆ, ಆಮೇಲೆ ದೇವೇಂದ್ರನ ಲಕ್ಷಣವೇ ಬೇರೆ, ಅಶ್ವಿನಿ ದೇವತೆಗಳ ಲಕ್ಷಣವೇ ಬೇರೆ. ನೋಡ್ತಾ ಇದೆಯಾ? ಅವರವರ ಲಕ್ಷಣಗಳಿಂದ ಕೂಡಿ ಶೋಭಾಯಮಾನವಾಗಿ ದೇವಲೋಕದಲ್ಲಿ ವಿರಾಜರಾಗಿರುವಂತಹ ಈ 5 ಜನ ದೇವತೆಗಳು ಯಾರಿಗೆ ನೀನೀಗ ನಿನ್ನ ಮಗಳನ್ನು ಕೊಡಬೇಕಾ ಅವರ ಹೆಂಡತಿಯಂದಿರು ನಿನ್ನ ಮಗಳಲ್ಲಿ ಇರುವುದನ್ನು ನೋಡಿದೀಯಾ? ತಲ್ಲಕ್ಷಣೈ, ಅವರ ಲಕ್ಷಣಗಳ ಜತೆಗೆ ತಲ್ಲಕ್ಷಣೈ ಸಹ. ತಲ್ಲಕ್ಷಣೈ ಅಂದರೆ ತತ್ ಲಕ್ಷಣೈ ಅಂದರೆ ತೇಷಾಂ ಲಕ್ಷಣೈ, ಅವರ ಲಕ್ಷಣಗಳೊಂದಿಗೆ ಸಹ ಕೂಡಿಕೊಂಡು ಎಲ್ಲರನ್ನು ನೋಡಿದೀಯಾ? ಎಲ್ಲರನ್ನು ನೋಡಿ ಆಯಿತಾ? ಸರಿ ಆಯಿತು, ದಿವ್ಯ ದೃಷ್ಟಿದ ಕಥೆ ಆಯಿತು. ಯಾಕಂದರೆ ಆಶು ಅಂತ ಹೇಳಿದ್ದಾರೆ, ಕೂಡಲೇ ನೋಡು ಅಂತ, ಹೆಚ್ಚಿಗೆ ಹೊತ್ತಿಲ್ಲ, ಅದು ದಿವ್ಯ ದೃಷ್ಟಿ. ಸೊ ಆಮೇಲೆ ಹೇಳ್ತಾರೆ ತತಃ ಇನ್ನು ಕುರುತೆ ಯಥೇಷ್ಟಂ, ಕುರು ಮಾಡು, ತೇ ನಿನ್ನ, ಯಥೇಷ್ಟಂ ನಿನಗೆ ಏನು ಇಷ್ಟ ಇದೆಯೋ ಅದನ್ನು ಮಾಡಪ್ಪ. ನೀನು ಹುಡುಗಿಯ ತಂದೆ, ನಾನೇನು ನಿನಗೆ ಹೇಳೋದು ಅಂತ ವೇದವ್ಯಾಸರು ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಕೂಡ ಹಾಗೆ ಹೇಳೋದು ಅರ್ಜುನನಿಗೆ ಹೇಳಿ ಕೃಷ್ಣ ಹೇಳೋದು ಅಂತ ಹೇಳಿದರೆ, ನೋಡಪ್ಪ ನೋಡು, ಹೀಗೆ ಮಾಡಿದರೆ ಕೆಟ್ಟ ಬುದ್ಧಿ ಬಿಡಲಿಲ್ಲ ಅಂತ ಹೇಳಿದರೆ ಭಗವಂತನ ದರ್ಶನ ಆಗುವುದೇ ಇಲ್ಲ. ಸ್ವಾರ್ಥ ಬಿಡಲೇಬೇಕು, ಅಹಂಕಾರ ಬಿಡಲೇಬೇಕು, ನಂದು ನಾನು ಇದು ಬಿಡದೆ ನೀನು ಮೇಲೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ, ಮೋಕ್ಷ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅರ್ಜುನ ಹೆದರಿಕೊಂಡು ಕೇಳ್ತಾನೆ, ಹೌದು ನೀನು ಹೇಳ್ತಿ ಮನಸ್ಸನ್ನು ಏಕೀಕೃತ ಮಾಡಿಕೊಂಡು ಆ ಎಲ್ಲ ನಾನು ನನ್ನದನ್ನೆಲ್ಲ ಬಿಟ್ಟು ಧ್ಯಾನ ಮಾಡಬೇಕು ಅಂತ, ಈ ಮನಸ್ಸು ಹೇಳಿದ್ದೇ ಕೇಳುವುದಿಲ್ಲ, ನಾನು ಏನು ಮಾಡೋದು ಅಂತ ಹೇಳ್ತಾನೆ. ಯಾರು? ಅರ್ಜುನ. ಹೇಳಿದ್ದು ಕೇಳುವುದಿಲ್ಲ ಈ ಮನಸ್ಸು. ಆವಾಗ ಕೃಷ್ಣ ಹೇಳ್ತಾನೆ, ಅದು ನಿಧಾನ ಅಭ್ಯಾಸ ಮಾಡಬೇಕು. ಒಂದೇ ದಿವಸಕ್ಕೆ ನಾನು ಧ್ಯಾನ ಮಾಡಿಬಿಡ್ತೇನೆ, ದೇವರನ್ನು ನೋಡಿಬಿಡ್ತೇನೆ ಅಂತ ಹೇಳಿದರೆ ಆಗುವುದಿಲ್ಲಪ್ಪ. ಸ್ವಲ್ಪನೇ ನಿನ್ನಲ್ಲಿ ಇರೋದನ್ನು ಸ್ವಲ್ಪನೇ ದಾನ ಮಾಡಲಿಕ್ಕೆ ಕಲಿ. ಅಂದರೆ ಇಷ್ಟ ತನಕ ಒಬ್ಬರಿಗೂ ದಾನ ಮಾಡಲಿಲ್ಲಲ್ಲ, ಈಗ ಸ್ವಲ್ಪ ದಾನ ಮಾಡಲಿಕ್ಕೆ ಕಲಿ. ನಿನಗೆ ಕೊಡಲಿಕ್ಕೆ ಮನಸ್ಸೇ ಬರುವುದಿಲ್ಲಲ್ಲ, ಸ್ವಲ್ಪ ಕೊಟ್ಟು ನೋಡು. ಸ್ವಲ್ಪ ಕೊಟ್ಟೆ ಇವತ್ತು, ಅಂದರೆ ಒಬ್ಬನಿಗೆ ನಾನು ಭಾಳ ಅವಶ್ಯಕತೆ ಇತ್ತು, 5,000 ಕೇಳಿದ, 1,000 ಕೊಟ್ಟೆ, ಅಂದರೆ ಅದಕ್ಕಿಂತ ಜಾಸ್ತಿ ಕೊಡಲಿಕ್ಕೆ ಮನಸ್ಸೇ ಬರಲಿಲ್ಲ ಅಂತ. ಸೊ ಹೀಗೆ ಸ್ವಲ್ಪನೇ ಕೊಟ್ಟು ಅಭ್ಯಾಸ ಮಾಡಿ ಆ ವೈರಾಗ್ಯವನ್ನು ಬೆಳೆಸಿಕೊಂಡು, ಅಂದರೆ ಅಭ್ಯಾಸ ಮಾಡಬೇಕು. ಶನೈ ನಿಧಾನವಾಗಿ, ಒಂದೇ ಸಲ ಯಾವುದೂ ಆಗುವುದಿಲ್ಲ ಅಂತ ಎಲ್ಲ ಹೇಳಿ ಅರ್ಜುನನ ಎಲ್ಲ ಸಂದೇಹವನ್ನೆಲ್ಲ ಪರಿಹರಿಸಿ ಲಾಸ್ಟಿಗೆ ಕೃಷ್ಣ ಹೇಳ್ತಾನೆ, ಇನ್ನು ಅರ್ಜುನ ನಿನಗೆ ಬಿಟ್ಟಿದ್ದೇನೆ, ನಿನಗೆ ಮನಸ್ಸು ಬಂದ ಹಾಗೆ ಮಾಡು. ಅಂದರೆ ಒತ್ತಾಯ ಇಲ್ಲ, ಮಾಡಲೇಬೇಕು ನೀನು, ಇಲ್ಲ ಅಂತ ಹೇಳಿದರೆ ಇಲ್ಲ, ಆ ವಿಷಯನೇ ಇಲ್ಲ, ನಿನಗೆ ಎಲ್ಲ ಹೇಳಿ ಆಗಿದೆ, ಇನ್ನು ನೀನು ಮನಸ್ಸು ಬಂದ ಹಾಗೆ ಮಾಡು. ಅದೇ ಥರ ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದ ಹಾಗೆ ವೇದವ್ಯಾಸರು ದ್ರುಪದ ರಾಜನಿಗೆ ಹೇಳ್ತಾರೆ, ನಿನ್ನ ದಿವ್ಯ ದೃಷ್ಟಿ ಕೊಟ್ಟೆ, ನೀನೆಲ್ಲ ನೋಡಿದೀಯಾ, ನಾನು ಹೇಳಿದ್ದೆಲ್ಲ ನಿನಗೀಗ ಪೂರ್ತಿ ಮನದಟ್ಟಾಗಿದೆ, ಇನ್ನು ನಿನಗೆ ಮನಸ್ಸು ಬಂದ ಹಾಗೆ ಮಾಡು. ತತಃ ಇನ್ನು ಕುರು ಮಾಡು, ತೇ ನಿನ್ನ, ಯಥಾ ಇಷ್ಟಂ ನಿನಗೆ ಹೇಗೆ ಮನಸ್ಸು ಬರ್ತದೋ, ಹೇಗೆ ಇಷ್ಟವೋ, ಯಥಾ ಇಷ್ಟಂ ಅಂದರೆ ನಿನಗೆ ಹೇಗೆ ಇಷ್ಟವೋ ಹಾಗೆ ಮಾಡು ಅಂತ ಹೇಳಿಬಿಟ್ರು. ಯಾರು? ವೇದವ್ಯಾಸರು. ಸೊ 156ನೇ ಶ್ಲೋಕಕ್ಕೆ, ನಿನಗೀಗ ನಾನು ದಿವ್ಯ ದೃಷ್ಟಿಯನ್ನು ನೀಡುವೆ, ತವ ದತ್ತಂ ಅದ್ಯ, ಈ ಆದ್ಯ ಅಂದರೆ ಈಗ, ಇವತ್ತು, ತವ ದತ್ತಂ ನಿನಗೀಗ ಕೊಟ್ಟಿದ್ದೇನೆ, ದಿವ್ಯಮ್ಮಿ ದರ್ಶನಂ ಇದಂ ಇದು ದಿವ್ಯಂ ದರ್ಶನಂ, ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದೇನೆ, ನೋಡು ಈ ಕಣ್ಣಿನಿಂದ. ಏನು ನೋಡಬೇಕು? ಪಾಂಡವರೆಲ್ಲ ನೀನು ಯಾರಿಗೆ ಮದುವೆ ಮಾಡಿ ಕೊಡಬೇಕೋ, ನಿನ್ನ ಮುದ್ದಿನ ಹುಡುಗಿ ದ್ರೌಪದಿಯನ್ನು, ಅವರೆಲ್ಲ ಎಲ್ಲಿದ್ದಾರೆ ನೋಡು, ದೇವಲೋಕದಲ್ಲಿದ್ದಾರೆ, ಕಾಣ್ತದ ನಿನಗೆ? ಯಾರು ದೇವಲೋಕದಲ್ಲಿರುವಂಥ ದೇವತೆಗಳು, ಅವರು 5 ಜನ ಕಾಣಿಸ್ತಾರ? ಯಮಧರ್ಮರಾಯ, ಆಮೇಲೆ ಇಂದ್ರ, ವಾಯುದೇವರು, ಅಶ್ವಿನಿ ದೇವತೆಗಳು ಎಲ್ಲ ಕಾಣಿಸ್ತಾ ಇದ್ದಾರಾ? ಕಾಣಿಸ್ತಾ ಇದ್ದಾರೆ. ಹಾಗೂ
ನಿನ್ನ ಮಗಳು ಅವಳನ್ನು ನೋಡು, ಅವಳ ಒಳಗೆ ಎಷ್ಟು ಜನ ಇದ್ದಾರೆ, ಅವರೆಲ್ಲರ ಹೆಂಡತಿಯಂದಿರು ನಿನ್ನ ಮಗಳಲ್ಲಿ ಇರುವುದು ಕಾಣ್ತಾ ಇದೆಯಾ ಅಂತ. ಹೀಗೆ ಪ್ರತ್ಯೇಕವಾಗಿ ಅವರವರ ಲಕ್ಷಣಗಳೊಂದಿಗೆ ಅವರೆಲ್ಲ ಜೊತೆಯಾಗಿ ದ್ರೌಪದಿಯಲ್ಲಿದ್ದಾರೆ. ಅದನ್ನು ನೋಡ್ತಾ ಇದೆಯಾ? ಹಾಂ, ನೋಡ್ತಾ ಇದ್ದೀನಿ. ಇನ್ನು ಆಯ್ತಲ್ಲ ನೋಡಿ, ಸರಿ, ದಿವ್ಯ ದೃಷ್ಟಿದಾಯ್ತು. ಇನ್ನು ನಿನಗೆ ಇಷ್ಟ ಬಂದ ಹಾಗೆ ಮಾಡು. ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ನೋಡಲು ಶ್ರೀಕೃಷ್ಣ ದಿವ್ಯ ದೃಷ್ಟಿಯನ್ನು ನೀಡಿದ, ವಿಶ್ವರೂಪ ತೋರಿಸಿದ. ಯಾರಿಗೆ? ಅರ್ಜುನನಿಗೆ. ಹಾಗೆಯೇ ಈಗ ವಾಸಿಷ್ಠ ಕೃಷ್ಣ ವೇದವ್ಯಾಸರು ದ್ರುಪದ ರಾಜನಿಗೆ ದ್ರೌಪದಿಯ ಹಾಗೂ ಪಾಂಡವರ ಸ್ವರೂಪವನ್ನು ದ್ರುಪದ ರಾಜರು ತಿಳ್ಕೊಂಡಿದ್ದಾರೆ. ನನ್ನ ಮಗಳು ಅಂತ. ನಿನ್ನ ಮಗಳು ಅಂತೇಳಿದರೆ ಅವಳು ಸಾಮಾನ್ಯದ ಮಗಳಲ್ಲ, ಅವಳಲ್ಲಿ 5 ಜನ ಸ್ತ್ರೀಯರು, ದೇವತಾ ಸ್ತ್ರೀಯರು ಇದ್ದಾರೆ ನೋಡು. ನಿನ್ನ ಅಳಿಯಂದಿರು ದೇವಲೋಕದಲ್ಲಿರುವಂಥ ಸಾಕ್ಷಾತ್ ದೇವತೆಗಳು ನೋಡು ಅಂತ ದಿವ್ಯ ದೃಷ್ಟಿಯನ್ನು ನೀಡಿದರು. ಆ ದಿವ್ಯ ವಾಕ್ಯಗಳನ್ನು ಮಾತ್ರವಲ್ಲದೆ ಮೊದಲು ಹೇಳಿದ್ದೆಲ್ಲ ದಿವ್ಯ ವಾಕ್ಯಗಳು, ಭಗವಂತನ ಮಾತಿನ ಬಾಯಲ್ಲಿ ಬಂದದ್ದು. ಆದರೆ ದ್ರುಪದ ರಾಜನಿಗೆ ಏನು ಮಾಡಿದರೂ ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಆಗಲಿಲ್ಲ. ಭಗವಂತ ಹೇಳಿದರು ಏನಂತೇಳಿದರೆ ಅವನಿಗೆ ಏನು ಮಾಡಿದರೂ ಅದು ಅರ್ಥ ಆಗೋದಿಲ್ಲ, ಏನು ಮಾಡೋದು ಅವನು. ಆವಾಗ ದಿವ್ಯ ದೃಷ್ಟಿಯನ್ನು ಕೊಟ್ಟ ಮೇಲೆ, ಸೊ ಹೀಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದಾರೆ ಅಂಥೇಳಿದರೆ ಇದು ಅಷ್ಟು ಒಂದು ಸಣ್ಣ ಸಮಸ್ಯೆಯೂ ಅಲ್ಲ, ದೊಡ್ಡ ಸಮಸ್ಯೆ. ಆದರೆ ಬಗೆಹರಿಲೇಬೇಕು ಇದು ಸಮಸ್ಯೆ. ಆದ್ದರಿಂದ ದಿವ್ಯ ದೃಷ್ಟಿಯನ್ನು ಕೊಟ್ಟು ದ್ರುಪದ ರಾಜನಿಗೆ ಪೂರ್ತಿ ಮನದಟ್ಟಾಗಬೇಕು, ಆ ರೀತಿ ಮಾಡಿದ್ದಾರೆ. ಹಾಗೆ ವಾಯುದೇವರೇ ಮೊದಲಾದವರ ಸ್ವರೂಪವನ್ನು ಸ್ಪಷ್ಟವಾಗಿ ತೋರುವಂತಹ ದಿವ್ಯ ದೃಷ್ಟಿಯನ್ನು ನೀಡಿದ್ದಾರೆ ವೇದವ್ಯಾಸರು ಅಂತ ಹೇಳಿದರೆ ಸಾಕ್ಷಾತ್ ಭಗವಂತ. ಅಂದರೆ ವೇದವ್ಯಾಸರು ಅಂತ ಹೇಳಿದರೆ ಒಬ್ಬರು ಸನ್ಯಾಸಿರಿ, ಅವರನ್ನು ಯಾಕೆ ದೇವರು ಅಂತ ಭಗವಂತ ಅಂತ ಹೇಳ್ತಾರೆ ಅಂತ ಹೇಳುವವರು ಇದ್ದಾರೆ. ಈಗ ಗೊತ್ತಾಗ್ತದೆ ವೇದವ್ಯಾಸರು ಯಾಕೆ ಭಗವಂತ ಅಂತ ಹೇಳಿದರೆ ಆ ಸ್ಪಾಟಲ್ಲಿ ದಿವ್ಯ ದೃಷ್ಟಿಯನ್ನು ಕೊಟ್ಟು ದ್ರುಪದನಿಗೆ ಆ ದೇವತೆಗಳನ್ನು ತೋರಿಸ್ಬೇಕಂತ ಹೇಳಿದರೆ ಭಗವಂತನಿಗಲ್ಲದೆ ಇನ್ನು ಯಾರಿಗೆ ಸಾಧ್ಯ ಇದೆ ಅನ್ನುವಂಥದ್ದು ಇದರಲ್ಲಿ ಸ್ಪಷ್ಟ ಆಗ್ತದೆ. ಶ್ರೀಕೃಷ್ಣ ಗೀತೋಪದೇಶ ನೀಡಿದ ನಂತರ ಯಥೇಚ್ಛಸಿ ತಥಾಕುರು, ನಿನ್ನ ಇಷ್ಟ ಪ್ರಕಾರ ಮಾಡು ಅಂತ ಹೇಳಿದ ಹಾಗೆ ಇಲ್ಲಿಯೂ ಕೂಡ ವೇದವ್ಯಾಸರು ಕುರುತೇ ಯಥೇಷ್ಟಂ ಎಂದಿರುವುದು ಗಮನಾರ್ಹ ಸಂಗತಿ. ಹೀಗೆ ವಿಚಾರ ಸ್ವಾತಂತ್ರ್ಯವನ್ನು ನೀಡುವುದು ನಮ್ಮ ಶಾಸ್ತ್ರ ಪರಂಪರೆಯ ವೈಶಿಷ್ಟ್ಯ. ಯಾರಿಗೂ ಬಲವಂತ ಇಲ್ಲ. ನಿಮ್ಮ ಮನಸ್ಸಿಗೆ ಹೇಗೆ ಕಾಣಿಸ್ತದೋ ಹಾಗೇ ಮಾಡಿ. ಅದನ್ನು ಹೇಳುವ ಮೊದಲು ಮನಸ್ಸಿಗೆ ಮನದಟ್ಟು ಮಾಡಿ ಆಮೇಲೆ ಭಗವಂತ ಹೇಳ್ತಾರೆ ಇನ್ನು ನಿನ್ನ ಮನಸ್ಸು ಬಂದಾಗೆ ಮಾಡು. ಸೊ ಹೀಗೆ 156ನೇ ಶ್ಲೋಕ ಆಯಿತು. 157ನೇ ಶ್ಲೋಕ. ಇತ್ಯುಕ್ತವಾಕ್ಯಮನುತಾಂ ದದರ್ಶ ರಾಜ ವಿಷ್ಣ ಪ್ರಸಾದ ಬಲತೋ ದಿವಿತಾ ದೃಶಾಂಶ್ಚ ಏತಾನ್ನಿಶಾಮ್ಯ ಶರಣೋ ಜಗದೀಶಿತುಶ್ಚ ಭೀತೋ ಜಗಾಮ ಶರಣಂ ತದನಾದರೇಣ. ದ್ರುಪದರಾಜನು ಈ ಪ್ರಕಾರವಾಗಿ ಹೇಳತಕ್ಕ ವ್ಯಾಸರ ಮಾತನ್ನನುಸರಿಸಿ ವ್ಯಾಸರ ಅನುಗ್ರಹ ಬಲದಿಂದ ಸ್ವರ್ಗದಲ್ಲಿ ಪೂರ್ವೋಕ್ತ ಲಕ್ಷಣಗಳಿಂದ ಕೂಡಿರತಕ್ಕ ಪಾಂಡವರನ್ನು ಭಾರತ್ಯಾದಿಗಳನ್ನು ನೋಡಿದನು. ಅವರನ್ನು ನೋಡಿ ವ್ಯಾಸರ ಮಾತಿನಲ್ಲಿ ವಿಶ್ವಾಸ ಮಾಡದಿದ್ದುದರಿಂದ ಭಯಗ್ರಸ್ತನಾಗಿ ಜಗತ್ತಿಗೆ ಸ್ವಾಮಿಯಾದ ವ್ಯಾಸರ ಕಾಲುಗಳನ್ನು ರಕ್ಷಕಗಳನ್ನಾಗಿ ಹೊಂದಿದನು. ಇತ್ಯುಕ್ತ ವಾಕ್ಯಂ ಅನುತಾನ್ ಸದದರ್ಶ ರಾಜ ಕೃಷ್ಣ ಪ್ರಸಾದ ಬಲತೋ ದಿವಿತಾದೃಶಾಂಶ್ಚ ಏತಾನ್ನಿಶಾಮ್ಯ ಚರಣೌ ಜಗದೀಶುತಶ್ಚ ಭೀತೋ ಜಗಾಮ ಶರಣಂ ತತ್ ಅನಾದರೇಣ ಇತಿ ಉಕ್ತವಾಕ್ಯಂ. ಈ ರೀತಿ ಭಗವಂತ ವೇದವ್ಯಾಸರು ದಿವ್ಯ ದೃಷ್ಟಿಯನ್ನು ಕೊಟ್ಟು ಮೊದಲು ತೋರಿಸಿ, ಆ ತೋರಿಸುವ ಮೊದಲು ಹೇಳಿದ್ದನ್ನೇ ನಂತರ ದಿವ್ಯ ದೃಷ್ಟಿಯಲ್ಲಿ ತೋರಿಸಿ ಆಮೇಲಿಂದ ಅದನ್ನು ಅನುಸರಿಸಿ ತಾನ್
ಸದದರ್ಶ ರಾಜ. ವೇದವ್ಯಾಸರು ಮೊದಲು ಹೇಳಿದ್ದಾರೆ, ಆಮೇಲೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾಗಿ ಯಾರು ದ್ರುಪದ ರಾಜ ಎಲ್ಲವನ್ನು ನೋಡಿದ. ತಾನ್ ಅಂತೇಳಿದರೆ ಮೊದಲು ಅಳಿಯಂದಿರನ್ನು ನೋಡಿದ. ಓ, ದೇವಲೋಕದಲ್ಲಿದ್ದಾರೆ ಅಂತೇಳಿದರೆ ಯಮಧರ್ಮರಾಯ ಹೌದು, ದೇವೇಂದ್ರ ಹೌದು, ಇವರು ವಾಯುದೇವರು ಹೌದು, ಇವರು ಅಶ್ವಿನಿ ದೇವತೆಗಳು ಒಟ್ಟೊಟ್ಟಿಗೆ ಇರ್ತಾರೆ. ಅಶ್ವಿನಿ ದೇವತೆಗಳು ಅಂತೇಳಿದರೆ ಅವರು ಇಬ್ಬರು ಬೇರೆ ಇರುವುದಂತಲೇ ಇಲ್ಲ, ಇಬ್ಬರು ಒಟ್ಟಿಗೆ. ಆ ಕಡೆ ಹೋದರೂ ಒಟ್ಟಿಗೆ ಹೋದರು, ಈ ಕಡೆ ಬಂದರೂ ಒಟ್ಟಿಗೆ ಬಂದರು. ಸೊ ಹೌದು, ಕರೆಕ್ಟ್ ಅಂಥೇಳಿ ಎಲ್ಲರನ್ನು ನೋಡಿದ. ಮಗಳನ್ನು ನೋಡು ಅಂತ ಹೇಳಿದ ಕೂಡ ಮಗಳನ್ನು ನೋಡಿದ. ದದರ್ಶ, ತಾನ್ ದದರ್ಶ. ವೇದವ್ಯಾಸರು ಹೇಗೆ ಹೇಳಿದ್ದಾರೋ ಹಾಗೇ ಎಲ್ಲ ಕಾಣಿಸಿತು ದ್ರುಪದ ರಾಜನಿಗೆ. ರಾಜ ಕೃಷ್ಣ ಪ್ರಸಾದ ಬಲತೋ. ಕೃಷ್ಣ ಪ್ರಸಾದ ಅಂತೇಳಿದರೆ ವೇದವ್ಯಾಸರು ಕೊಟ್ಟ ದಿವ್ಯ ದೃಷ್ಟಿಯ ಬಲದಿಂದ ಕೃಷ್ಣ ಪ್ರಸಾದ, ಅದೇ ಪ್ರಸಾದ. ಅಂದರೆ ಅಂಥ ದಿವ್ಯ ದೃಷ್ಟಿ ಇಲ್ಲದಿದ್ದರೆ ದೇವಲೋಕ ಎಲ್ಲಿ ಕಾಣಿಸ್ತದೆ? ಆ ದೇವತೆಗಳು ಎಲ್ಲಿ ಕಾಣಿಸ್ತಾರೆ? ದ್ರೌಪದಿಯ ದೇಹದಲ್ಲಿ ಇರುವಂಥ 5 ಜನ ಸ್ತ್ರೀಯರು ಹೇಗೆ ಕಾಣಿಸ್ತಾರೆ ಇಲ್ಲದಿದ್ದರೆ? ಕೃಷ್ಣ ಪ್ರಸಾದ ಬಲತೋ. ಕೃಷ್ಣ ಪ್ರಸಾದದ ಬಲದ ಕಾರಣ, ಆ ದಿವ್ಯ ದೃಷ್ಟಿಯ ಬಲದ ಕಾರಣ ದ್ರುಪದ ರಾಜರು ಎಲ್ಲವನ್ನು ನೋಡಿದರು. ದಿವಿ ತಾದೃಶಾಂಶ್ಚ. ದೇವಲೋಕವನ್ನು ನೋಡಿದರು. ಆ ದೇವಲೋಕದಲ್ಲಿ ಎಲ್ಲ ಈ ದೇವತೆಗಳನ್ನು, ಅವರ ಸ್ತ್ರೀಯರನ್ನು, ಅಲ್ಲಿ ದ್ರೌಪದಿಯನ್ನು ಎಲ್ಲ ನೋಡಿದರು. ಎಲ್ಲರನ್ನು ನೋಡಿ ತಾದೃಶಾನ್ ಅಂತೇಳಿದರೆ ಆ ರೀತಿಯಲ್ಲಿ ಯಾವ ರೀತಿ ಹೇಳಿದ್ದಾರೋ ಅದೇ ರೀತಿ ನೋಡಿದ್ದಾರೆ. ಪೃಥಕ್ ಪೃಥಕ್ ಬೇರೆ ಬೇರೆ ಲಕ್ಷಣಗಳಿಂದ ಕೂಡಿದ ಈ ದೇವತೆಗಳನ್ನು ನೋಡಿ ಏತಾನ್ ನಿಶಾಮ್ಯ. ನಿಶಾಮ್ಯ ಅಂತೇಳಿದರೆ ಕೇಳಿ ಅಂತಲೂ ಆಗತ್ತೆ, ನೋಡಿ ಅಂತಲೂ ಆಗತ್ತೆ. ಸೊ ಕೇಳಿದ್ದು ಹೌದು, ವೇದವ್ಯಾಸರು ಹೇಳಿದ ಮಾತನ್ನು ದ್ರುಪದ ರಾಜ ಕೇಳಿದ್ದು ಹೌದು, ದಿವ್ಯ ದೃಷ್ಟಿ ಕೊಟ್ಟ ಮೇಲೆ ನೋಡಿದ್ದು ಹೌದು, ಎರಡೂ ಹೌದು. ಸೊ ಏತಾನ್ ನಿಶಾಮ್ಯ. ಆಮೇಲೆ ಯಾವಾಗ ಎಲ್ಲರನ್ನು ನೋಡಿದರೋ ದ್ರುಪದ ರಾಜರಿಗೆ ಏನಾಯಿತು? ಒಂದೇ ಸಲಕ್ಕೆ ಎಚ್ಚರ ಆಯಿತು ಅಂತೇಳಿದರೆ, ನಾನು ಭಗವಂತ ಹೇಳಿದ್ದಕ್ಕೆ ಆವಾಗಲೇ ಒಪ್ಪಬೇಕಿತ್ತು. ನಾನು ಭಗವಂತ ಹೇಳಿದ್ದನ್ನು ಅಂತೇಳಿದರೆ ನಾನು ಗಮನಕ್ಕೆ ತಗೊಳ್ಳಿಲ್ವ ಏನು? ಆಗ ನನಗೆ ಯಾಕೆ ಅರ್ಥ ಆಗಲಿಲ್ಲ? ಒಂದೇ ಸಲಕ್ಕೆ ಭಯ ಆಗಲಿಕ್ಕೆ ಶುರುವಾಯಿತು. ಹೇಗೆ ಹೇಳಿದ್ದಾರೋ ಹಾಗೇ ಕಾಣಲಿಕ್ಕೆ ಸಿಕ್ಕಿದೆ ಅಂತ ಹೇಳುವಾಗ ದ್ರುಪದ ರಾಜರಿಗೆ ಆಯಿತು, ನಾನು ಭಗವಂತ ಹೇಳಿದ್ದನ್ನು ನನಗೆ ಭಗವಂತ ಅಂತ ಅರ್ಥವೇ ಆಗಲಿಲ್ವ, ಆದರೆ ಮತ್ತೆ ನನ್ನ ಮನಸ್ಸು ಯಾಕೆ ಒಪ್ಪಲಿಲ್ಲ? ಹೀಗೆ ಏನೇನೋ ಆಗಲಿಕ್ಕೆ ಶುರುವಾಯಿತು ದ್ರುಪದ ರಾಜರಿಗೆ ಅಂತೇಳಿದರೆ, ಭಗವಂತ ವೇದವ್ಯಾಸರ ಮೇಲೆ ಬಹಳ ಭಕ್ತಿ, ಆದರ, ಗೌರವ, ಹೆದರಿಕೆಯೂ ಆಗಲಿಕ್ಕೆ ಶುರುವಾಯಿತು. ಅಂತೇಳಿ ನಾನು ಮೊದಲು ಹೇಳಿದ್ದನ್ನೇ ಕೇಳಬೇಕಿತ್ತಲ್ಲ, ನಾನು ದಿವ್ಯ ದೃಷ್ಟಿಯನ್ನು ತೋರಿಸಿ ವೇದವ್ಯಾಸರಿಗೆ ಈ ರೀತಿ ನಾನು ಅಂತೇಳಿದರೆ ಒಂದು ರೀತಿ ಬಲವಂತ ಮಾಡಿದ್ನಲ್ಲ ಅಂತ ದ್ರುಪದ ರಾಜರಿಗೆ ಬಹಳ ತಲೆಬಿಸಿಯಾಗಿ, ಚರಣವು ಜಗದೀಶು ತಶ್ಚ. ಜಗತ್ ಈಶಿತು ಅಂತೇಳಿದರೆ ಜಗದೊಡೆಯ, ಜಗದ ಒಡೆಯ, ಜಗತ್ ಈಶಿತು. ಈಶಿತು ಅಂದರೆ ಆಳುವಮ, ಈಶಿತು ಅಂದರೆ ಜಗತ್ತನ್ನೇ ಆಳುವಂಥ ಭಗವಂತ ವೇದವ್ಯಾಸರ ಚರಣ ಕಮಲಗಳಲ್ಲಿ ಭೀತೋ ಜಗಾಮ. ಭಯದಿಂದ ನಡುಗುತ್ತಾ ದ್ರುಪದ ರಾಜರು ಉದ್ದಂಡ ಬಿದ್ದರು. ಭೀತೋ ಜಗಾಮ ಶರಣಂ ಜಗಾಮ. ಭಗವಂತ ನಿಮ್ಮನ್ನೇ ಶರಣು ಹೊಂದಿದ್ದೇನೆ, ನನ್ನನ್ನು ರಕ್ಷಿಸಬೇಕು, ನನ್ನಿಂದ ಮಹಾಪ್ರಮಾದ ಆಯಿತು. ನೀವು ಮೊದಲು ಹೇಳಿದಾಗ ನಾನು ಅಂತ ಹೇಳಬೇಕಾಗಿತ್ತು, ಯಾಕೋ ನನ್ನ ಮನಸ್ಸು ಏನು ಅಂತೇಳಿದರೆ ಒಪ್ಪಲೇ ಇಲ್ಲ. ನೀವು ದಿವ್ಯ ದೃಷ್ಟಿಯಲ್ಲಿ ಯಾವಾಗ ತೋರಿಸಿದ್ರೋ ಈಗ ಮನಸ್ಸು ಒಪ್ಪಿದ್ದು ಮಾತ್ರ ಅಲ್ಲ, ಭಯ ಆಗ್ತಾ ಇದೆ, ಭಗವಂತ ಹೇಳಿದ್ದಕ್ಕೆ ಯಾಕೆ ಕೇಳಲಿಲ್ಲ ಅಂತ. ಭೀತೋ ಜಗಾಮ ಶರಣಂ ತತ್ ಅನಾದರೇಣ. ಶರಣು ಹೊಕ್ಕಿ ಆಮೇಲೆ ಅಂತ ಹೇಳ್ತಾರೆ, ತತ್ ನಾನು ಅಂದರೆ ಭಗವಂತ ಹೇಳಿದ್ದನ್ನು ಕೇಳಲಿಲ್ಲಲ್ಲ, ಅನಾದರೇಣ. ಅನಾದರ ಅಂದರೆ ಆದರ ನಾನು ತೋರಿಸಲಿಲ್ಲ, ಗೌರವ ತೋರಿಸಲಿಲ್ಲ, ಭಗವಂತನನ್ನು ಭಕ್ತಿಯಿಂದ ನೋಡಲಿಲ್ಲ. ನಾನು ಭಗವಂತ ಹೇಳಿದ್ದಕ್ಕೆ ನಾನು ಸಂದೇಹ ಪಟ್ಟು ಬಿಟ್ಟೆ, ನಾನು ಹಾಗೆ ಮಾಡಬಾರ್ದಿತ್ತು, ನಂದು ಸರ್ವತಾ ತಪ್ಪಾಯಿತು ಅಂತ ಅಡ್ಡ ಬಿದ್ದಿದ್ದಾರೆ ದ್ರುಪದ ರಾಜರು ಭಗವಂತ ವೇದವ್ಯಾಸರಿಗೆ. 157ನೇ ಶ್ಲೋಕ. ವೇದವ್ಯಾಸರು ಹೀಗೆ ಹೇಳ್ತಾ ಇದ್ದಾರೆ. ಹೇಳಿದ ಹಾಗೆ ದಿವ್ಯದೃಷ್ಟಿಯಿಂದ ದ್ರುಪದ ರಾಜರು ಎಲ್ಲ ಆ ದಿವ್ಯದೃಷ್ಟಿಯ ಪ್ರಸಾದದ ಬಲದಿಂದ ಎಲ್ಲವನ್ನು ನೋಡಿದ್ದಾರೆ.
ಹೇಳಿದ್ದು ಕೇಳಿಯಾಗಿದೆ, ಆಮೇಲೆ ದಿವ್ಯದೃಷ್ಟಿಯಿಂದ ಕಣ್ಣಾರೆ ನೋಡಿಯೂ ಆಯಿತು. ಎಲ್ಲವನ್ನು ನೋಡಿ ದೇವಲೋಕದ ದೇವತೆಗಳು, ಅವರ ಸ್ತ್ರೀಯರು, ಆಮೇಲೆ ಆ ದ್ರೌಪದಿಯಲ್ಲಿ ಅವರು ಸನ್ನಿಹಿತರಾಗಿರುವಂಥದ್ದು ಬೇರೆ ಬೇರೆ ಲಕ್ಷಣಗಳಿಂದ ಕೂಡಿದ ದೇವತೆಗಳು, ಅವರ ಸ್ತ್ರೀಯರು ಎಲ್ಲ ಒಟ್ಟಿಗೆ ಇರುವಂಥದ್ದನ್ನು ನೋಡಿ ಇದನ್ನು ಏನಾಯಿತು, ಒಂದೇ ಸಲಕ್ಕೆ ಈ ಜಗದೀಶನಾದ ವೇದವ್ಯಾಸರು, ಜಗತ್ತಿಗೆ ಒಡೆಯ, ನನ್ನ ಹತ್ರ ಬಂದು ಇಲ್ಲಿ ಹೇಳಿದ್ದಾರೆ, ಆದರೂ ನನಗೆ ಅರ್ಥ ಆಗಲಿಲ್ಲ ಅಂತ ಭಾರಿ ಬೇಸರ ಪಟ್ಟುಕೊಂಡು ಭಗವಂತನ ಬಗ್ಗೆ ಅನಾದರ ತೋರಿದ್ದಕ್ಕಾಗಿ ತತ್ ಅನಾದರೇಣ ಅಂತೇಳಿದರೆ, ನೀವು ಹೇಳಿದ್ದನ್ನು ನಂಬಲಿಲ್ಲ, ನಾನು ನಿಮಗೆ ಗೌರವ ಕೊಡಲಿಲ್ಲ, ನಿಮಗೆ ನಾನು ಭಕ್ತಿ ಮಾಡಲಿಲ್ಲ ಅಂತ ಭಾಳ ತಲೆಬಿಸಿಯಾಗಿಬಿಟ್ಟು ಅವರ ಬಗ್ಗೆ ಅನಾದರ ತೋರಿದ್ದಕ್ಕಾಗಿ ಭಯ ಆಗಿಬಿಟ್ಟು ಹೋಗಿ ಎರಡೂ ಪಾದಗಳನ್ನು ಹಿಡ್ಕೊಂಡ್ರು ದೃಪದರಾಜರು. ಅಡ್ಡ ಬಿದ್ದು ನಿಮ್ಮನ್ನೇ ಶರಣು ಹೊಕ್ಕಿದ್ದೇನೆ, ನಾನು ನಿಮಗೆ ಶರಣಾಗಿದ್ದೇನೆ, ಸಂಪೂರ್ಣ ಶರಣಾಗತಿ ಅಂತ ಹೆಸರು ಇದಕ್ಕೆ. ಸಂಪೂರ್ಣ ಶರಣಾಗತಿ ಅಂತೇಳಿದರೆ ಮಹಾಪ್ರಮಾದ ಆಯಿತು ನನ್ನಿಂದ, ನೀವು ನನ್ನನ್ನು ರಕ್ಷಿಸಬೇಕು ಅಂತ ದೃಪದರಾಜರು ನಮಸ್ಕಾರ ಮಾಡಿದ್ದಾರೆ. ದೃಪದರಾಜರು ವ್ಯಾಸರು ಕೊಟ್ಟ ದಿವ್ಯ ದೃಷ್ಟಿಯ ಬಲದಿಂದ ಪಾಂಡವರನ್ನು, ಅವರ ಮೂಲ ರೂಪವನ್ನು, ದೇವಲೋಕವನ್ನು, ದ್ರೌಪದಿಯನ್ನು, ಆ ದ್ರೌಪದಿಯ ದೇಹದಲ್ಲಿದ್ದ ದೇವತಾಸ್ತ್ರೀಯರ ಮೂಲ ರೂಪವನ್ನು ಎಲ್ಲವನ್ನು ಕಂಡು, ಅಂದರೆ ಹೇಗೆ ವೇದವ್ಯಾಸರು ಹೇಳಿದ್ದಾರೋ ಹಾಗೆ ಎಲ್ಲವೂ ಕಾಣಿಸಿದೆ, ಸಂಪೂರ್ಣವಾಗಿ ಯಥಾರ್ಥವಾಗಿ ಯಾವಾಗ ತನ್ನ ಕಣ್ಣಿನಲ್ಲಿ ನೋಡಿದರೋ ಎಲ್ಲ ಅಂತೇಳಿದರೆ ಮನಸ್ಸಿಗೆ ಅರ್ಥ ಆಗಿ ಹೋಯಿತು. ಇನ್ನು ಯಾವುದೇ ಸಂಶಯ ಉಳಿಲಿಲ್ಲ. ಹಾಗೆ ಸಂಶಯ ಎಲ್ಲ ನಾಶ ಆಗಿ ಹೋಯಿತು. ಆಗ ತನ್ನ ಅಪರಾಧದ ಗುರುತಾಯಿತು. ನಾನು ಅಪರಾಧ ಮಾಡಿಬಿಟ್ಟೆ, ಭಗವಂತ ಹೇಳಿದ್ದಕ್ಕೆ ಅಂತ ಹೇಳಬೇಕಾಗಿತ್ತು. ದಿವ್ಯ ದೃಷ್ಟಿ ಕೊಟ್ಟು ಭಗವಂತನಿಗೆ ಈ ರೀತಿ ಭಗವಂತನನ್ನು ನಾನು ಸಂಶಯಪಟ್ಟೆ ಅಂತ ಭಯಪಟ್ಟು ಸಂಪೂರ್ಣ ಶರಣಾಗತಿಯಾಗಿ ಅಂತೇಳಿದರೆ ಉದ್ದಂಡ ನಮಸ್ಕಾರ ಮಾಡಿ ಕಾಲನ್ನು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಎರಡೂ ಕಾಲುಗಳನ್ನು ವೇದವ್ಯಾಸರದ್ದು ದೃಪದರಾಜರು, ನಾನು ಕಾಲು ಬಿಡುವುದೇ ಇಲ್ಲ, ನೀವು ಯಾವಾಗ ಕ್ಷಮಿಸ್ತಿದ್ದೇನೆ ಅಂತ ಹೇಳ್ತೀರೋ ಆಗಲೇ ನಾನು ಕಾಲು ಬಿಡುವುದು ಅಂತ ಏನು ಮಾಡಿದ್ದಾರೆ, ನಮಸ್ಕಾರ ಮಾಡಿದ್ದಾರೆ. ಅಲ್ಲಿಗೆ 157ನೇ ಶ್ಲೋಕ ಆಯಿತು ಅಲ್ವಾ? 158ನೇದ್ದು ಮುಗಿಸಿಬಿಡುವ ಸುಲೋಚನಕ್ಕ. ಹಾಂ. ತ್ವಾಂಬಯಂ ಸ ಭಗವಾನ್ ನೃಪತಸ್ಯ ಕಾರ್ಯೇ ತೇನೋಮಿತಿ ಸ್ಮ ಕಥಿತೆ ಸ್ವಯಮೇವ ಸರ್ವಾಂ ವೈವಾಹಿಕೀಂ ಕೃತಿಮಥ ವೇದ ತಸ್ತ ದೌಮ್ಯ ಯುಕ್ತಃ ಕ್ರಮೇಣ ಜಗೃಹೋ ನಿಖಿಲಾಸ್ತ ಪಾಣಿಂ. ಪೂಜ್ಯರಾದ ಆ ವ್ಯಾಸರು ದೃಪದರಾಜನಿಗೆ ಅಭಯವನ್ನು ಕೊಟ್ಟು ಕಾರ್ಯವು ಹಾಗೆಯೇ ಆಗಲಿ ಎಂದು ದೃಪದರಾಜನಿಂದ ಹೇಳಲ್ಪಡುತ್ತಿರಲು, ಅಂದರೆ ಪಂಚಪಾಂಡವರ ಏಕಕನ್ಯಾಗ್ರಹಣ ವಿಷಯವನ್ನು ಸಮ್ಮತಿಸಿದ ನಂತರ ತಾವೇ ಎಲ್ಲ ವಿವಾಹ ಸಂಬಂಧಿಯಾದ ಕೆಲಸವನ್ನು ಧರ್ಮಾಚಾರ್ಯರಿಂದ ಕೂಡಿದವರಾಗಿ ಮಾಡಿದರು. ಅನಂತರದಲ್ಲಿ ಯುಧಿಷ್ಠಿರಾದಿಕ್ರಮದಿಂದ ಎಲ್ಲರೂ ದ್ರೌಪದಿಯ ಪಾಣಿಯನ್ನು ಸ್ವೀಕರಿಸಿದರು, ಅಂದರೆ ವಿವಾಹ ಮಾಡಿಕೊಂಡರು. ದತ್ವಾ ಅಭಯಂ ಸ ಭಗವಾನ್ ದೃಪದಸ್ಯ ಕಾರ್ಯೇ ತೇನೋಮಿತಿ ತೇನ ಓಂ ಇತಿ ಸ್ಮ ಕಥಿತೆ ಸ್ವಯಮೇವ ಸರ್ವಾಂ ವೈವಾಹಿಕೀಂ ಕೃತಿಂ ಅತ ವ್ಯದಧಾತ್ ಚ ಧೌಮ್ಯ ಯುಕ್ತ ಕ್ರಮೇಣ ಜಗೃಹು ನಿಖಿಲಾಶ್ಚ ಪಾಣಿಂ. ದತ್ವಾ ಅಭಯಂ, ಭಗವಂತ ಸ ಭಗವಾನ್ ಅಂತೇಳಿದರೆ ಅವರು ಭಗವಂತ ವೇದವ್ಯಾಸರು ಅಭಯಂ ದತ್ವಾ. ದೃಪದರಾಜ ಏನು ಯೋಚನೆ ಮಾಡಬೇಡ, ಯಾಕಂತೇಳಿದರೆ ಮಗಳ ಅಪ್ಪ ಅಂತೇಳಿದರೆ ಹೀಗೇನೆ, ಎಲ್ಲರೂ ಲೋಕದಲ್ಲಿ ಮಗಳ ಅಪ್ಪ ಅಂದರೆ ಹೀಗೇನೆ ಅಂತೇಳಿದರೆ ಮಗಳು ಸುಖವಾಗಿ ಇರಬೇಕು ಅಂತ ಬಹಳ ಯೋಚನೆ ಮಾಡ್ತಾರೆ. ಏನು ನಿಂದ್ರಲ್ಲಿ ಏನು ವಿಶೇಷ, ಏನು ಕೊರತೆ ಇಲ್ಲ, ಸರಿಯಾಗಿ ಇದ್ದೀನಿ ನೀನು ಅಂತ ಹೇಳಿಬಿಟ್ಟು ದತ್ವಾ ಅಭಯಂ, ರಕ್ಷಣೆಯನ್ನು ಕೊಟ್ಟಿದ್ದೇನೆ, ನಿನ್ನ ಮೇಲೆ ಯಾವುದೇ ರೀತಿಯ ಬೇಜಾರು ನನಗಿಲ್ಲ ಅಂತ ಹೇಳಿದರು ವೇದವ್ಯಾಸರು ದೃಪದರಾಜನಿಗೆ. ಅಷ್ಟು ಹೇಳಿದ ಕೂಡಲೇ ಸಮಾಧಾನ ಆಯಿತು ದೃಪದರಾಜರಿಗೆ. ದೃಪದಸ್ಯ ಕಾರ್ಯೇ, ದೃಪದರಾಜರು ಹೇಳಿದರು, ಭಗವಂತ ನನ್ನಿಂದ ಯಾವುದೇ ಅಭ್ಯಂತರ ಇಲ್ಲ, ಮದುವೆ ಮಾಡಿಕೊಡಲಿಕ್ಕೆ ರೆಡಿ ಇದ್ದೇನೆ.
ತೇನ ಓಂ ಇತಿ. ಓಂ ಇತಿ ಅಂತೇಳಿದರೆ ನೀವು ಹೇಳಿದಾಗೆ ಇನ್ನೆಲ್ಲ ನಡೆಯಲಿ, ನಂದು ಇನ್ನು ಯಾವುದೇ ಸಂದೇಹ ಉಳಿದಿಲ್ಲ, ಈಗ ಮದುವೆ ಮಾಡಿ ಕೊಡುವುದೇ ಅಂತ. ಯಾವಾಗ ತೇನ ಅಂತೇಳಿದರೆ ಭಗವಂತನ ಮಾತಿಗೆ ಓಂ ಇತಿ, ತೇನ ಓಂ ತೇನೋಂ ಇತಿ, ಓಂ ಇತಿ ಓಂ ಇತಿ. ಸೊ ತೇನೋಮಿತಿ ಅಂತೇಳಿದರೆ ತೇನ ಓಂ ಇತಿ, ಅವರ ಮಾತಿಗೆ ಓಂ ಇತಿ ಅಂದರೆ ಆಯಿತು ಅಂತ ಸ್ಮ ಕಥಿತೆ ಹೇಳಿದರು ದ್ರುಪದರಾಜರು. ಭಗವಂತ ನಿಮ್ಮ ಮಾತು ನಾನು ಪೂರ್ತಿ ನಡೆಸಿಕೊಡಲಿಕ್ಕೆ ನಾನು ಮನಪೂರ್ತಿ ನಾನು ರೆಡಿಯಾಗಿದ್ದೇನೆ. ಅಷ್ಟು ಹೇಳಿದ ಕೂಡಲೇ ಏನು ಮಾಡಿದರು ವೇದವ್ಯಾಸರು, ಸ್ವಯಮೇವ ಸರ್ವಾಂ ವೈವಾಹಿಕೀಂ ಕೃತಿಂ. ಏನೀಗ ಮದುವೆದ್ದೆಲ್ಲ ಏರ್ಪಾಡು ಮಾಡು ಅಂತ. ಆಮೇಲೆ ಪುರೋಹಿತರು ಬರಬೇಕು, ದೌಮ್ಯಾಚಾರ್ಯರು ಬಂದಿದ್ದಾರೆ. ಸೊ ವೈವಾಹಿಕೀಂ ಕೃತಿಂ, ವೈವಾಹಿಕೀಂ ಅಂದರೆ ವಿವಾಹಕ್ಕೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳು. ವೈವಾಹಿಕೀಂ ಕೃತಿಂ, ವಿವಾಹಕ್ಕೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳನ್ನು ಅಥ ವ್ಯದಧಾತ್ ಮಾಡಿದರು. ಭಗವಂತ ವೇದವ್ಯಾಸರು ಸ್ವಂತ ನಿಂತು ಮಾಡಿಸಿದರು. ಪುರೋಹಿತರು ಯಾರು? ಧೌಮ್ಯಯುಕ್ತ ಕ್ರಮೇಣ. ದೌಮ್ಯಾಚಾರ್ಯರು ಬಂದಿದ್ದಾರೆ. ದೌಮ್ಯಾಚಾರ್ಯ ಗೊತ್ತೇ ಇದೆ ಪಾಂಡವರಿಗೆ. ಸೊ ದೌಮ್ಯಾಚಾರ್ಯರು ಯಾರಂತೇನು ಇದ್ದಿಲ್ಲ, ಪಾಂಡವರನ್ನು ಕರ್ಕೊಂಡು ಹೋದದ್ದೇ ದೌಮ್ಯಾಚಾರ್ಯರೇ. ಆದ್ದರಿಂದ ದೌಮ್ಯಾಚಾರ್ಯರು ಬಂದಿದ್ದಾರೆ. ಎಲ್ಲ ಪುರೋಹಿತದ ವಿಭಾಗ ನೋಡ್ಕೊಳ್ತಾ ಇದ್ದಾರೆ. ಎಲ್ಲ ಓವರಾಲ್ ಎಲ್ಲ ವೇದವ್ಯಾಸರು ನಿಂತು ಈ ಮದುವೆಯನ್ನು ಮಾಡಿಸ್ತಾ ಇದ್ದಾರೆ. ಸ್ವಯಮೇವ ಸರ್ವಾಂ, ಸ್ವಯಮೇವ ಅಂದರೆ ಭಗವಂತ ವೇದವ್ಯಾಸರು ತಾನೇ ಎಲ್ಲ ವೈವಾಹಿಕೀಂ ಅಂದರೆ ವಿವಾಹ ಸಂಬಂಧಿ ಎಲ್ಲ ಕಾರ್ಯಗಳನ್ನು ಕೃತಿಂ ಅಥ ವ್ಯದಧಾತ್ ನಿಂತು ಮಾಡಿಸಿದರು. ವ್ಯದಧಾತ್ ಅಂದರೆ ಮಾಡಿದರು ಅಂತ. ಮಾಡುವುದು ದೃಪದ ರಾಜ. ಸೊ ದೃಪದ ರಾಜನ ಮುಖಾಂತರ ದೌಮ್ಯಾಚಾರ್ಯರ ಪುರೋಹಿತರ ಮುಖಾಂತರ ಎಲ್ಲವನ್ನು ಮಾಡಿಸಿದರು. ಧೌಮ್ಯಯುಕ್ತ ಕ್ರಮೇಣ. ಆಮೇಲಿಂದ ಕ್ರಮೇಣ ಅಂತ ಹೇಳಿದರು. ಯಾವುದಕ್ಕೆ? ಜಗೃಹು ನಿಖಿಲಾಶ್ಚ ಪಾಣಿಂ. ಪಾಣಿಂ ಅಂದರೆ ಕೈ. ಈಗ ಯಾರ್ದಪ್ಪ ಕೈ? ಜಗೃಹು ಅಂತೇಳಿದರೆ ಬಹುವಚನ. ಹಿಡಿದರು. ಪಾಣಿಂ ಅಂದರೆ ಕೈಯನ್ನು, ಜಗೃಹು ಅಂದರೆ ಹಿಡಿದರು. ಹಾಗಾದರೆ ಕೈಯನ್ನು ಹಿಡಿದರು ಅಂತ ಹೇಳಿದರೆ ದ್ರೌಪದಿಯ ಕೈಯನ್ನು ಹಿಡಿದರು. ಯಾರು? ಪಾಂಡವರು. ನಿಖಿಲಾಶ್ಚ, ನಿಖಿಲಾಶ್ಚ ಅಂದರೆ ಎಲ್ಲ 5 ಜನ ಪಾಂಡವರು ದ್ರೌಪದಿಯ ಕೈಯನ್ನು ಹಿಡಿದರು. ಒಟ್ಟಿಗೆ ಹಿಡಿದರ ಅಂತ ಒಂದು ಕ್ವಶನ್. ಅಂದರೆ ಎಲ್ಲ ನಿಖಿಲಾಶ್ಚ ಜಗೃಹು ಪಾಣಿಂ. ನಿಖಿಲಾಶ್ಚ ಅಂದರೆ ಎಲ್ಲ ಪಾಂಡವರು, ಜಗೃಹು ಅಂದರೆ ಹಿಡಿದರು, ಪಾಣಿಂ ಅಂದರೆ ದ್ರೌಪದಿಯ ಕೈಯನ್ನು. ಹಾಗಾದರೆ ಒಟ್ಟಿಗೆ ಹಿಡಿದದ್ದ ಏನು ಸಂಗತಿ ಅಂತ ಆ ಥರನ ಅದಕ್ಕೆ ಹೇಳ್ತಾರೆ ಕ್ರಮೇಣ ಅಂತ ಹೇಳಿದರು. ಮೊದಲು ಮದುವೆ ಯಾರಿಗೆ? ಯುಧಿಷ್ಠಿರನಿಗೆ. ಅಂದರೆ ಯಮಧರ್ಮರಾಯ ಶ್ಯಾಮಲಾದೇವಿಯೊಟ್ಟಿಗೆ ಮದುವೆ ಆಗೋದು, ಧರ್ಮರಾಜ ದ್ರೌಪದಿ ಜೊತೆಗೆ. ಎರಡನೇ ಮದುವೆ ವಾಯುದೇವರು ಭಾರತೀ ದೇವಿ ಜೊತೆಗೆ ಮರ್ದಿವಸ. ಅದರ ಮರ್ದಿವಸ ದೇವೇಂದ್ರ ಶಚೀದೇವಿ ಜೊತೆಗೆ. ಅದರ ಮರುದಿವಸ ಅಶ್ವಿನಿ ದೇವತೆಗಳು ಉಷಾದೇವಿಯ ಜೊತೆಗೆ. ಹೀಗೆ 4 ದಿನಗಳ ಮದುವೆ. ಅದು ಹೇಗೆ ಗೊತ್ತಾಯಿತು ಅಂತ ಕೇಳಿದರೆ ಕ್ರಮೇಣ. ಕ್ರಮೇಣ ಅಂದರೆ ಕ್ರಮವಾಗಿ ಅಂತೇಳಿದರೆ ಸೀನಿಯರ್ಸ್ ಫಸ್ಟ್. ಯಾರು ಸೀನಿಯರ್ ಮೋಸ್ಟ್? ಯಾರು? ಧರ್ಮರಾಜ. ಧರ್ಮರಾಜನಿಗೆ ಮೊದಲು ಕೈ ಹಿಡಿಯುವಂಥ ಸೌಭಾಗ್ಯ ಹಾಗೆ ಅಂತ. ಸೊ ಈ 150 ಯಾವುದಿದು 158ನೇ ಶ್ಲೋಕ. ಇದಕ್ಕೆ ಭಗವಂತ ವೇದವ್ಯಾಸರು ಸ ಭಗವಾನ್ ದೃಪದನಿಗೆ ದೃಪದಸ್ಯ ಕಾರ್ಯೇ ಅಭಯಂ ದತ್ವ, ಅವನಿಗೆ ದೃಪದ ರಾಜರಿಗೆ ಅಭಯವನ್ನು ನೀಡಿ, ಹೆದರಬೇಡ, ಎಲ್ಲ ಸರಿಯಾಗಿಯೇ ಇದೆ, ಇನ್ನು ಈಗ ಎಲ್ಲ ಸಂಶಯ ನಿವಾರಣೆ ಆಯಿತಾ, ಮದುವೆ ಮಾಡಿ ಕೊಡ್ತೀಯಾ ಅಂತ ಕೇಳಿದರೆ ನೀವು ಹೇಳಿದ ಹಾಗೆ ಇನ್ನು ಏನೂ ನಂದು ಅಬ್ಜೆಕ್ಷನೇ ಇಲ್ಲ, ತೇನ ಓಮಿತಿ, ಎಲ್ಲ ನೀವು ಹೇಳಿದ ಹಾಗೆ ಎಲ್ಲ ನಡೆಸಿಕೊಡ್ತೇನೆ ಅಂತ ದೃಪದ ರಾಜರು ಹೇಳಿದ್ದಕ್ಕೆ ಸ್ವತಃ ವೇದವ್ಯಾಸರು ತಾವೇ ನಿಂತು ಸ್ವಯಮೇವ ಸರ್ವಾಂ. ಸೊ ತೇನ ಓಂ ಇತಿ ಕಥಿತೆ, ಓಂ ಇತಿ ಕಥಿತೆ ಅಂದರೆ ಹೇಳಿದಾಗ ದೃಪದ ರಾಜರು ಎಲ್ಲ ನೀವು ಹೇಳಿದಾಗೆ ನಂದು ಏನೂ ಅಬ್ಜೆಕ್ಷನ್ ಇಲ್ಲ ಅಂತ ದೃಪದ ರಾಜರು ಹೇಳಿದಾಗ ಕಥಿತೆ
ವೇದವ್ಯಾಸರು ಸ್ವಯಮೇವ ಸರ್ವಂ ತಾನೇ ನಿಂತು ಧೌಮ್ಯರು ಪುರೋಹಿತರ ಒಟ್ಟಿಗೆ ಸಕಲ ವಿವಾಹ ಕಾರ್ಯಗಳನ್ನು ನಡೆಸಿಕೊಟ್ಟರು. ಹೀಗೆ ಪಾಂಡವರೆಲ್ಲರೂ ಕ್ರಮವಾಗಿ ದ್ರೌಪದಿಯ ಪಾಣಿಗ್ರಹಣ ಮಾಡಿದರು. ಪಾಣಿಂ ಜಗೃಹು ಅಂತೇಳಿದ್ರೆ ಸ್ವೀಕಾರ ಮಾಡಿದರು. ಸೊ ಪಾಂಡವರಲ್ಲಿ ದಿನಕ್ಕೆ ಒಬ್ಬರೊಂದಿಗೆ ದ್ರೌಪದಿಯ ವಿವಾಹ ನಡೆಯಿತು. ಮೊದಲಿಗೆ ಧರ್ಮರಾಜನೊಂದಿಗೆ ದ್ರೌಪದಿ ಶರೀರದಲ್ಲಿದ್ದ ಶ್ಯಾಮಲಾದೇವಿಗೂ, ಅನಂತರ ಭೀಮಸೇನನೊಂದಿಗೆ ದ್ರೌಪದಿಯಲ್ಲಿ ಪ್ರಧಾನವಾಗಿ ನೆಲೆಸಿದ್ದ ಭಾರತೀ ದೇವಿಗೂ, ಮುಂದೆ ಅರ್ಜುನ ದ್ರೌಪದಿ ದೇಹದಲ್ಲಿದ್ದ ಶಚೀದೇವಿಗೂ, ಅನಂತರ ನಕುಲ ಸಹದೇವರು ದ್ರೌಪದಿ ದೇಹದಲ್ಲಿದ್ದ ಉಷಾದೇವಿಯೊಂದಿಗೂ ವಿವಾಹ ನಡೆಯಿತು ಎಂದು ಅರ್ಥ. ಸೊ ಹೀಗೆ ದ್ರೌಪದಿಯ ವಿವಾಹ ನಡೆಯಿತು. ಸೊ ದ್ರೌಪದಿಯ ವಿವಾಹ ಅಂತ ಹೇಳಿದ್ರೆ ಇದು ಸಾಮಾನ್ಯ ಅಲ್ಲ ಅನ್ನುವಂಥದ್ದು ಸ್ಪಷ್ಟ ಆಯಿತು. ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.